ಇಂಥ ಒಂದು ವಿಚಾರವನ್ನು ಏನು ಬೀದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥವ್ರು ಯಾರು ಜನತಾದಳರು, ಏನು ಊರೂರಲ್ಲೆಲ್ಲ ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ಇವರೆಲ್ಲ ಜನ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಗೊತ್ತಿಲ್ಲ ಯಾವ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯಾದ್ಯ ನಾವು ಕರೆ ಕೊಟ್ಕೊಂಡು ನಿಂತಿದ್ದಾರೆ, ನಮ್ಗೆ ಅರ್ಥ ಆಗ್ತಾಯಿಲ್ಲ. ಒಬ್ಬೊಬ್ಬರು ನಂತರ ಮಾತನಾಡೋದು, ಪ್ರಚಾರ ಮಾಡ್ತಕ್ಕಂಥದ್ದು. ಸೊ ಬೇಸಿಕಲಿ ನಡೆದಿರ್ತಕ್ಕಂಥ ಘಟನೆ, ಆ ನಡೆದಿರ್ತಕ್ಕಂಥ ಘಟನೆಯನ್ನು ಸೆರೆ ಹಿಡ್ದಿರ್ತಕ್ಕಂಥವ್ರು ಯಾರು, ಸೆರೆ ಹಿಡ್ದಿರ್ತಕ್ಕಂಥ ಅವರು ಯಾರಿಗೆ ಟ್ರಾನ್ಸ್ಫರ್ ಮಾಡಿದರು, ಇವೆಲ್ಲವನ್ನೂ ಬಿಟ್ಟು ಇವರು ಇದನ್ನು ಪ್ರಚಾರ ಮಾಡಲಿಕ್ಕೆ ಇವ್ರ ನೇತೃತ್ವ ಅಂತ. ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಯಾವುದೇ ಕಾರಣಕ್ಕೆ ಈ ವಿಚಾರವನ್ನು ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು ನಾವು ಯಾರೂ ಸಹ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದು 100ಕ್ಕೆ 100 ಆ ವಿಚಾರ ಸಂಬಂಧ ಇಲ್ಲದೆ ಇರೋ ವಿಚಾರ ಅವರಿಗೆ. ಸೊ ಇವ್ರು ಟೀಕೆ ಮಾಡಿದಾಗ ಅವರು ಟೀಕೆ ಮಾಡಿದ್ದಾರೆ, ಇವರು ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವರು ಇವ್ರನ್ನೇ ಪ್ರಶ್ನೆ ಮಾಡಿದ್ದಾರೆ. ಇವರಿಬ್ಬರು ವಿಚಾರಗಳನ್ನ ಒಬ್ರಿಗೊಬ್ಬರು ಟಿ ವಿನಲ್ಲಿ ಬಂದಾಗ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲೇ ಅನೇಕ ವಿಚಾರಗಳನ್ನ ವೈಯಕ್ತಿಕವಾಗಿ ಅವ್ರ ಮೇಲೆ ಇವರು ಹರಿಯಾಯ್ದಾಗ ಅವರು ಸಹ ಒಬ್ಬ ಗಂಟೆ ತಡ್ಕೊಂಡಿದ್ದಾರೆ. ಅನಿವಾರ್ಯ ಪರಿಸ್ಥಿತಿ ಬಂದಾಗ ಅವರಿಗೆ ಈ ವಿಚಾರಕ್ಕಿಂತ ಮೊದಲೇ ಇಬ್ಬರ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಅನೇಕ ವಾಗ್ವಾದಗಳು ನಡೆದಿದೆ. ಅದಾದ ಮೇಲೆ ಈ ವಿಚಾರ 22, 23, 24 ಹೊರಗಡೆ ಬಂದಿದೆ. ಆ ಸಂದರ್ಭದಲ್ಲೂ ಸಹ ತನಿಖೆ ಮಾಡಲಿ ಅಂತೇಳಿ ಅವರು ಸುಮ್ಮನೆ ಇದ್ದಾರೆ. ಬಹುಶಃ ಶಿವರಾಮೇಗೌಡರು ಇರ್ಬೋದು, ಯಾರೋ ಇನ್ನೊಬ್ಬರು ದೇವರಾಜೇಗೌಡರು ಇರ್ಬೋದು, ಅವ್ರ ಸಂಭಾಷಣೆಯೂ ಸಹ ಅಲ್ಲೇನು ಭಾಳ ಇಲ್ಲಪ್ಪ ನನ್ನ ಹತ್ರ ಬರಲೇಬೇಕು, ನೀನು ಏನೇನು ತಗೊಂಬ ಇಲ್ಲಿ ನನಗೆ ಉಪಯೋಗ ಆಗುತ್ತೆ, ಅಥವಾ ನೀನು ಅವರಿಬ್ಬರ ಮಧ್ಯದಲ್ಲಿ ಇದನ್ನು ಪ್ರಸಾರ ಮಾಡಲಿಕ್ಕೆ ಏನಾದರೂ ನಡೆದಿದೆಯಾ, ಅದೇನು ಅಲ್ಲಿ ನಡೆದಿಲ್ಲ. ಫೋನ್ ಕೊಟ್ಟಿದ್ದಾರೆ ಅವರು. ಸ್ಟಿಲ್ ನಾವು ಶಿವರಾಮೇಗೌಡರು ಬಿ ಜೆ ಪಿ ಲಾಸ್ಟ್ ಕ್ಯಾಂಡಿಡೇಟ್ ಆಗಿದ್ದರು, ಈಗಲೂ ಬಿ ಜೆ ಪಿ ಸದಸ್ಯರೇ ಅವರು. ಅವರೇನು ಕಾಂಗ್ರೆಸ್ನವರು ಅಲ್ಲ ಅಥವಾ ಬೇರೆ ಯಾವುದೂ ಅಲ್ಲ, ಬಿ ಜೆ ಪಿಯವರು. ದೇವರಾಜೇಗೌಡರು ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ನಾನು ಬಿ ಜೆ ಪಿ ವಕೀಲರು, ನಾನು ಬಿ ಜೆ ಪಿ 6,000 ಓಟ್ ತಗೊಂಡಿದ್ದಾರೆ, ಅವರು ಬಿ ಜೆ ಪಿಯವರು. ಸೊ ಅವರಿಬ್ಬರು ಫೋನ್ ಕೊಟ್ಟಾಗ ಕ್ಯಾಶುವಲಾಗಿ ಯಾರೋ ಈಗ ಯಾರೋ ನಮ್ಮ ಹೊಳೆಸ್ಪುರದ ನಮ್ಮ ಶ್ರೇಯಸ್ ಪಟೇಲು ನಮ್ಮ MP ಅಭ್ಯರ್ಥಿ ಆಗಿದ್ದರು, ಫೋಟೋ ತೆಗೆದು. ಈಗ ನಮ್ಮ ಜೊತೆಲೂ ಅಲ್ಲೆಲ್ಲರೂ ನಿಂತ್ಕೊಂಡಾಗ ಎಂಥವ್ರ ಜೊತೆಲೋ ಫೋಟೋ ತೆಗಿಸ್ತಾರೆ. ನಾವು ನೀನು ಏನಪ್ಪ ನೀನು ಹಿಸ್ಟ್ರಿ ಅಂತ ಕೇಳ್ಬಿಟ್ಟು ಫೋಟೋ ತೆಗಿಸೋಕ್ಕಾಗುತ್ತೆ. ಎಂತೆಂಥವ್ರ ಜೊತೆ ಫೋಟೋಗಳು ಕೆಲವೊಮ್ಮೆ ಇಂಥ ಘಟನೆಗಳಿಗೆ ಒಳಗಾಗಿರ್ತಕ್ಕಂಥವ್ರು ಭಾಳ ಜನದ ಫೋಟೋಗಳು ಬರುತ್ತೆ. ಅದಕ್ಕೆಲ್ಲ ಯಾವ್ಯಾವುದೋ ಹೊಣೆ ಅಂತೇಳಿ ಹೋಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ.